ಈಗಾಗಲೇ ಮಹಾಯುದ್ಧಗಳ ಪಾಠ ಮಾಡ್ತಾ ಇದೀವಲ್ವಾ? ಇದರಲ್ಲಿ ಇವ್ರು ಯಾರು ಅಂತ ಗುರ್ತು ಮಾಡಿ. ಒಬ್ರು ಹೇಳಿ ಹಿಟ್ಲರನ ಬಗ್ಗೆ. ಜರ್ಮನಿಯ ಅಧ್ಯಕ್ಷ ಜರ್ಮನಿ ಒಂದು ಹಿಡಿತದಲ್ಲಿರುತ್ತೆ. ಯಹೂದಿ ಅಂತ ಪ್ರವಾಸಿಗರಿರ್ತಾರಲ್ಲ ಮಿಸ್, ಅವ್ರಿಗೆಲ್ಲ ಹಿಂಸೆ ಕೊಟ್ಟು ಸಾಯಿಸ್ತಿರ್ತಾರೆ. ಯಹೂದಿಗಳು ಎಲ್ಲಿ ಎಲ್ಲಾ ಜನರನ್ನ ನಿಯಂತ್ರಿಸ್ಬಿಡ್ತಾರೋ, ಜನರನ್ನ ಅನಿಯಂತ್ರಿಸಬೇಕು. ಯಹೂದಿಗಳೆಲ್ಲ ಅವರಿಗೆ ಒಳ್ಳೆ ಬೋಧನೆಗಳನ್ನ ಹೇಳಿ ಕನ್ವರ್ಟ್ ಮಾಡ್ಕೊಂಡ್ಬಿಡ್ತಾರೆ ಅಂತ ಯಹೂದಿಗಳನ್ನ ಒಂದು ಕೋಟಿಗಿಂತ ಹೆಚ್ಚು ಯಹೂದಿಗಳನ್ನ ಹಿಂಸೆ ಕೊಟ್ಟು ಇವನು ಸಾಯಿಸ್ತಿರ್ತಾನೆ ಮಿಸ್. ಯಹೂದಿಗಳನ್ನ ಸಾಯಿಸಕ್ಕೆ ಭೂದಂಗಿ ದಳ ಪಕ್ಷನ ಕಟ್ಟಿರ್ತಾನೆ ಮಿಸ್. ಕೋಟಿಗೂ ಹೆಚ್ಚು ಯಹೂದಿಗಳನ್ನ ಹಿಂಸೆ ಕೊಟ್ಟು ಸಾಯಿಸಿ ಕೊನೆಗೆ ಇಡೀ ಎರಡನೇ ಮಹಾಯುದ್ಧಕ್ಕೆ ಇವನೇ ಕಾರಣ. ಆಮೇಲೆ ಕೊನೆಗೆ ಇವನೇ ಆತ್ಮಹತ್ಯೆ ಮಾಡ್ತಾನೆ. ಇವನ ಯಾವ ಸಿದ್ಧಾಂತ ಇವ್ರು? ಒಂದು ಪಕ್ಷ ಕಟ್ತಾ ನೋಡು, ಅದು ದಳ. ಹೇಳಿ ಪಕ್ಷ ಕಟ್ತಾನಲ್ಲ, ಪಕ್ಷ ಯಾವ್ದದು? ಯಾವ್ದದು? ನಾಜಿ ಪಕ್ಷ ಅಂತ. ಈಗ ಇವನಿಂದಲೇ ಯಾವ ಯುದ್ಧಕ್ಕೆ ನಾಂದಿ ಆಗುತ್ತೆ? ಎರಡನೇ ಮಹಾಯುದ್ಧಕ್ಕೆ ನಾಂದಿ ಆಗುತ್ತೆ. ಇವನಿಗೊಂದು ಬಿರುದಿತ್ತಲ್ಲ, ಏನಂತ? ಒಬ್ಬರೇ ಬಿರುದಿತ್ತು ಒಂದು ಇವನಿಗೆ. ಮೊದಲಿಗೆ ಹೇಳಿದೆ ನಾನು, ಏನಂತ ಬಿರುದು ಅಂತ ಬಿರುದನ್ನ ಇವನು ಹೊಂದಿದ್ದ. ಈಗ ನೋಡಿ, ಇವನ ನಂತರ ಇಟಲಿಯಲ್ಲಿ ಮತ್ತೊಬ್ಬ ಸರ್ವಾಧಿಕಾರಿ ಇರ್ತಾನೆ ಅಂತ ಹೇಳಿದೆ. ಅವನ ಹೆಸರು ಮುಸೋಲಿನಿ. ಅವನ ಬಗ್ಗೆ ನೋಡ್ಕೊಳ್ಳೋಣ. ಈಗ ಇವನ ಪಕ್ಷ ಫ್ಯಾಸಿಸ್ಟ್. ಇವನ ಪಕ್ಷ ಒಂದು ಫ್ಯಾಸಿಸ್ಟ್. ಇವನು ಕೂಡ ಒಂದು ದಳ ಆರಂಭಿಸ್ತಾನೆ, ಕಂದು ಅಂಗಿ ದಳ. ಅವನ್ ಬೂದು ಅಂಗಿ ಅಲ್ವಾ, ಇವನು ಕಂದು ಅಂಗಿ ದಳ ಅಂತೇಳಿ. ಇವನ ಪಕ್ಷ ಫ್ಯಾಸಿಸ್ಟ್ ಅಂತ. 1922ರಿಂದ 1943ರವರೆಗೆ ಫ್ಯಾಸಿಸ್ಟ್ ಪಕ್ಷವನ್ನ ಕಟ್ಕೊಂಡು ಇಟಲಿಯಲ್ಲಿ ಸರ್ವಾಧಿಕಾರಿಯಾಗಿ ನಡೀತಾನಮ್ಮ. ಇವನು ಕೂಡ ಇಟಲಿಯಲ್ಲಿ ಸರ್ವಾಧಿಕಾರಿಯಾಗಿ ಇವನು ನಡೀತಾನೆ. 1925ರಲ್ಲಿ ಇಟಲಿಯಲ್ಲೂ ಕೂಡ ಭಾರತದಲ್ಲಿದ್ದ ಹಾಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸರ್ಕಾರ ಇರುತ್ತೆ. ಅದನ್ನ ತೆಗೆದುಹಾಕಿ ಅಮ್ಮ ಇವನು ಸರ್ವಾಧಿಕಾರಿಯಾಗಿ ಇವನು ಹೇಗೆ ಹೇಳ್ತಾನೋ ಹಾಗೆ ಕೇಳ್ಬೇಕಾಗಿ ಇರುವಂತ ಸೈನಿಕರು. ಅಷ್ಟರ ಮಟ್ಟಿಗೆ ಅವನು ಸೈನಿಕರನ್ನ ನಿರ್ಮಾಣ ಮಾಡಿಕೊಂಡು ಸರ್ವಾಧಿಕಾರಿ ನಾನು ಅಂತ ಹೇಳಿ ಬರೀತಾನೆ. ಇವನು ಕೂಡ ಜರ್ಮನಿಯ ಹಿಟ್ಲರನ ಜೊತೆಗೆ ಸೇರ್ಕೊಂಡು ನರಮೇಧವನ್ನ ಮಾಡ್ತಾನೆ. ಆಯ್ತಾ? ಲಕ್ಷಾಂತರ ಜನ ಒಂದನೇ ಮಹಾಯುದ್ಧದಲ್ಲಿ ಸಾಯಲಿಕ್ಕೆ ಇವನು ಕೂಡ ಏನಾಗ್ತಾನೆ, ಎರಡನೇ ಮಹಾಯುದ್ಧದಲ್ಲಿ ಸಾಯಲಿಕ್ಕೆ ಕಾರಣ ಆಗಿ ಇವನನ್ನು ಕೂಡ ಏನಂತಾರೆ ಗೊತ್ತಾ, ಹತ್ಯೆಗಾರ ಅಂತ ಕರೀತಾರೆ. ಹತ್ಯೆ ಮಾಡ್ತಾನೆ ಇವನು ಕೂಡ ಮನುಷ್ಯರನ್ನು. ಜೀವಂತವಾಗಿರೋನ್ನ ತಗೊಂಡೋಗಿ ವಿಷಾನಿಲ್ಲದ ಗೃಹಗಳಲ್ಲಿ ಬಿಟ್ಟು ಕೊಲ್ಲುವಂತಹ ಕೆಲಸವನ್ನ ಹಿಟ್ಲರನ ಜೊತೆಗೆ ಇವನು ಕೂಡ ಮಾಡ್ತಾರೆ. ಈಗ ಇವರಿಬ್ಬರ ಸರ್ವಾಧಿಕಾರದಿಂದಲೇ ಎಷ್ಟೇ ಯುದ್ಧ ಆರಂಭ ಆಗ್ತಿದೆ? ಎರಡನೇ ಮಹಾಯುದ್ಧ. ಸರಿ, ನೆನ್ಪಿಟ್ಕೊಳ್ತಾ ಹೋಗಿ, ಕೇಳಿಸ್ತಾರೆ. ಗೊತ್ತಾಗ್ತಿದ್ರೆ ಕೇಳಬೇಕು. ಇದು ಪ್ರಪಂಚದ ಇತಿಹಾಸ, ಹಾಗಾಗಿ ಸ್ವಲ್ಪ ಮಟ್ಟಿಗೆ ನೀವು ಪ್ರಶ್ನೆ ಮಾಡಿದ್ರೆ ಕೇಳಿಸ್ಕೊಂಡ್ರೆ ನೆನ್ಪಳಿರುತ್ತೆ ವಿಷಯ. ಈ ಮಹಾಯುದ್ಧ ಕಾಲವನ್ನ ಫಸ್ಟ್ ನೆನ್ಪಿಟ್ಕೊಳ್ಳಿ. ಹೇಳಿ. 45ರವರೆಗೆ ಇದರ ಕಾಲ. ಯುದ್ಧ ಆರಂಭ ಆಗೋದಿದು, ಯುದ್ಧ ಕೊನೆಗೊಳ್ಳುವಂತಹ ಕಾಲ. ನೆನ್ಪಿಟ್ಕೊಳ್ಳಿ, ಬರಿಬೇಡಿ. ಮೊದಲನೇ ಮಹಾಯುದ್ಧ ಆರಂಭ ಆಗಿದ್ದೆ ಯಾವಾಗ, ಕೊನೆಗೊಂಡಿದ್ದೆ ಯಾವಾಗ? ಒಬ್ರು ಆ ಕಡೆ ಇರೋ ಹೇಳಪ್ಪ. ಒಬ್ರು ಮೊದಲನೇ ಮಹಾಯುದ್ಧ ಆರಂಭ ಆಗಿದ್ದೆ ಯಾವಾಗ? 1914ರಿಂದ 1918 ಮುಕ್ತಾಯ ಆಗುತ್ತೆ. ಇಲ್ಲಿ ಎರಡು ಪಕ್ಷಗಳಿದಾವೆ. ಇಲ್ಲಿ ಒಂದು ಮಿತ್ರ ಪಕ್ಷ, ಇನ್ನೊಂದು ಶತ್ರು ಪಕ್ಷ.
ಅಂತೀರಾ? ಎರಡನೇ ಮಹಾಯುದ್ಧ ಆಗ್ಲಿಕ್ಕೆ ಕಾರಣ ಆಗುತ್ತದೆ ಇವೆರಡು ಪಕ್ಷಗಳು ಯುದ್ಧದ ಸಂದರ್ಭದಲ್ಲಿ ಆಗುವಂತವು. ಮಿತ್ರ ಪಕ್ಷದಲ್ಲಿ ಬ್ರಿಟನ್ ಇದೆ, ಫ್ರಾನ್ಸ್ ಇದೆ, ರಷ್ಯಾ ಇದೆ. ಶತ್ರು ಪಕ್ಷದಲ್ಲಿ ಇಟಲಿ ಇದೆ, ಜಪಾನ್ ಇದೆ, ಮತ್ತೊಂದು ಜರ್ಮನಿ ಇದೆ. ನೋಡ್ಕೊಳ್ತಿದ್ದೀರಾ? ಮಿತ್ರ ಪಕ್ಷದಲ್ಲಿ ಅಥವಾ ಮಿತ್ರಕೂಟದಲ್ಲಿ ಬ್ರಿಟಿಷರಿದ್ದಾರೆ, ಅಂದ್ರೆ ಬ್ರಿಟನ್ ಇದೆ, ರಾಷ್ಟ್ರ ಬರ್ತಿದ್ದೇನೆ. ಬ್ರಿಟನ್ ಇದೆ, ಫ್ರಾನ್ಸ್ ಇದೆ, ಮತ್ತೊಂದೇನು ರಷ್ಯಾ ಇದೆ. ಶತ್ರುಕೂಟ ಅಥವಾ ಶತ್ರು ಪಕ್ಷದಲ್ಲಿ ಯಾರಿದ್ದಾರೆ? ಇಟಲಿ ಇದೆ, ಜಪಾನ್ ಇದೆ, ಜರ್ಮನಿ ಇದೆ. ನೋಡ್ಕೊಳ್ಳಿ ಇಲ್ಲಿ ಸರ್ವಾಧಿಕಾರಿಗಳೆಲ್ಲ ಯಾವ ಗುಂಪಲ್ಲಿದ್ದಾರೆ? ಶತ್ರು ಪಕ್ಷದಲ್ಲಿದ್ದಾರೆ. ಅದನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಯಾಕೆ ಅಂದ್ರೆ ಎರಡನೆಯ ಮಹಾಯುದ್ಧ ಆಗೋದಕ್ಕೆ ಕಾರಣನೇ ಒಂದನೇ ಮಹಾಯುದ್ಧದ ಸೋಲು, ಪರಿಣಾಮ. ಒಂದನೇ ಯುದ್ಧದ ಪರಿಣಾಮನೇ ಎರಡನೇ ಮಹಾಯುದ್ಧ ಆಗ ಕಾರಣ ಆಗತ್ತಮ್ಮ. ಅದರರ್ಥ ಒಂದನೇ ಮಹಾಯುದ್ಧದಲ್ಲಿ ಯಾರು ಸೋಲ್ತಿದ್ದಾರೆ? ಅಲ್ಲ, ಜರ್ಮನಿ ಸೋಲೋದು ಅಲ್ವೇನಪ್ಪ. ಜರ್ಮನಿಯ ಮೇಲೆ ಯಾವ ಅವಮಾನಕರವಾದ ಒಪ್ಪಂದವನ್ನು ಹೇರಲಾಗುತ್ತೆ? ಒಬ್ರು ಯಾವ ಒಪ್ಪಂದ? ಅದು ಒಪ್ಪಂದ. ಇದು ಕೇವಲ ಸೋತವರ ಮೇಲೆ ಹಾಕುವಂತಹ ಒಪ್ಪಂದ ಆಗಿರ್ಲಿಲ್ಲ, ಅವಮಾನಕರವಾಗಿ ಹಾಕುವಂತಹ ಒಪ್ಪಂದ ಆಗಿತ್ತು. ಅದಕ್ಕೆ ಅವರು ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಮುಂದಾಗ್ತಾರೆ. ಹಾಗಾಗಿ ಒಂದನೇ ಮಹಾಯುದ್ಧ ಆದ್ಮೇಲೆ ಪರಿಣಾಮಗಳಲ್ಲಿ ನಿಮ್ಗೆ ಗೊತ್ತಿದೆ, ಉಗ್ರ ರಾಷ್ಟ್ರೀಯವಾದ ಬೆಳೆಯುತ್ತೆ ಅಂತ. ಅಂದ್ರೆ ನಮಗೆ ನಾವೇ ಶ್ರೇಷ್ಠರು. ಉಗ್ರ ರಾಷ್ಟ್ರೀಯ ಭಾವ ಅಂದ್ರೇನು? ನಮಗೆ ನಾವೇ ಶ್ರೇಷ್ಠರು, ನಮ್ಮನ್ನ ಬಿಟ್ಟೆ ಉಳಿದವರು ಯಾರು ಶ್ರೇಷ್ಠರಲ್ಲ ಅಂತ ಭಾವನೆಯನ್ನ ಹೊಂದುವಂತದ್ದು. ಈಗ ಬರೀ ರಾಷ್ಟ್ರೀಯ ಭಾವನೆ ಅಂದ್ರೆ ಏನ್ ಗೊತ್ತೇನಪ್ಪ? ನಾವೆಲ್ಲರೂ ಸಮಾನರು, ಉಳಿದ ರಾಷ್ಟ್ರದಲ್ಲಿರುವ ಜನರು ಕೂಡ ಸಮಾನರೇ, ಅವರು ಮನುಷ್ಯರು ಅಂತ ತಿಳ್ಕೊಳ್ಳೋದು. ಉಗ್ರ ರಾಷ್ಟ್ರೀಯವಾದ ಹಂಗಲ್ಲ ಅಮ್ಮ. ನಮ್ಮ ರಾಷ್ಟ್ರದ ಜನ ಮಾತ್ರ ನಾವೇನಾಗಿರ್ಬೇಕು? ಒಂದಾಗಿದ್ದೇವೆ, ನಾವು ಮಾತ್ರ ಒಳ್ಳೆಯವರು, ಉಳಿದವರು ಯಾರು ಅಲ್ಲ, ಶೂರರೇ ಅಲ್ಲ, ವೀರರೇ ಅಲ್ಲ ಅನ್ನೋ ಒಂಥರ ಭಾವನೆಯನ್ನು ಹೊಂದುವಂಥದ್ದು. ಅವ್ರು ಸರಿ ಇಲ್ಲ, ನಾವು ಮಾತ್ರ ಸರಿ ಇದ್ದೀವಿ, ನಮ್ಮ ನಾಡುವ ರಾಜ ಮಾತ್ರ ಸರಿ ಇದ್ದಾನೆ, ಉಳಿದ ಯಾವ ರಾಷ್ಟ್ರದ ಜನರು ಅಲ್ಲಿ ಆಳುವವರು ಯಾರು ಸರಿ ಇಲ್ಲ ಅಂತ ಹೇಳೋದು. ಅದನ್ನ ಉಗ್ರ ರಾಷ್ಟ್ರೀಯವಾದ ಅಂತ ಕರೀತಾರೆ. ಈ ರೀತಿ ಉಂಟಾಗಿದ್ದೆ ಅಮ್ಮ ಯಾವ ಯುದ್ಧಕ್ಕೆ ಕಾರಣ ಆಗ್ತದೆ? ಎರಡನೇ ಯುದ್ಧಕ್ಕೆ ಕಾರಣ ಆಗುತ್ತೆ. ಅದರಲ್ಲಿ ಇಲ್ಲಿ ನೋಡ್ಕೊಳ್ಳಿ, ಇಟಲಿ, ಜಪಾನ್ ಮತ್ತೆ ಜರ್ಮನಿ ಶತ್ರುಕೂಟದಲ್ಲಿದೆ. ಮಿತ್ರ ಪಕ್ಷದಲ್ಲಿ ಯಾರ್ಯಾರಿದ್ದಾರೆ? ಬ್ರಿಟನ್, ಫ್ರಾನ್ಸ್ ಮತ್ತೆ ರಷ್ಯಾ. ಮೊದಲಿಗೆ ಜರ್ಮನಿ ಪೋಲ್ಯಾಂಡಿನ ಮೇಲೆ ದಾಳಿ ಮಾಡುತ್ತೆ. ಇದೇ ಮೊದಲ ಮಹಾಯುದ್ಧಕ್ಕೆ ತತ್ಕ್ಷಣ ಅಲ್ಲ, ಎರಡನೇ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಅಲ್ಲಿ ತತ್ಕ್ಷಣದ ಕಾರಣ ಏನಾಗುತ್ತೆ? ಒಂದನೇ ಮಹಾಯುದ್ಧಕ್ಕೆ ಅತ್ಯ ಆಗುತ್ತೆ. ಅವನು ಯಾರ ರಾಷ್ಟ್ರದನಪ್ಪ? ಯಾರವನು? ಆಸ್ಟ್ರಿಯಾದ ರಾಜಕುಮಾರ. ಅವನು ಕೊಲ್ಲೋನು ಯಾರು? ಕೊಲ್ಲೋನು ಪ್ರಜೆ. ಸರ್ಬಿಯಾದ ಒಬ್ಬ ಪ್ರಜೆ ಅವನನ್ನ ಏನ್ ಮಾಡ್ತಾನೆ? ಕೊಲ್ತಾನೆ ಅವ. ಹಾಗಾಗಿ ಅಲ್ಲಿ ಯುದ್ಧ ತಕ್ಷಣ ಆರಂಭ ಆಗ್ತದೆ, ಒಂದನೇ ಮಹಾಯುದ್ಧ. ಇಲ್ಲಿ ಎರಡನೇ ಮಹಾಯುದ್ಧ ಯಾಕೆ ಆರಂಭ ಆಗುತ್ತೆ ಅಂದ್ರೆ, ಜರ್ಮನಿ ಯಾರ ಮೇಲೆ ದಾಳಿ ಮಾಡ್ತಿದೆ? ನೆನ್ಪಿಟ್ಕೊಳ್ಳಿ, ಜರ್ಮನಿ ಪೋಲ್ಯಾಂಡಿನ ಮೇಲೆ ದಾಳಿ ಮಾಡುತ್ತೆ. ಇಲ್ಲಿ ನೆನ್ಪಿಟ್ಕೊಳ್ಳಿ, ರಷ್ಯಾ ಪೋಲ್ಯಾಂಡಿನ ಮಿತ್ರ. ಹಾಗೇನೆ ಬ್ರಿಟನ್ ಕೂಡ ಪೋಲ್ಯಾಂಡಿನ ಮಿತ್ರ. ಸಹಜವಾಗಿ
ಏನ್ ಮಾಡುತ್ತೆ, ಜರ್ಮನಿಯ ಮೇಲೆ ಆಕ್ರಮಣ ಮಾಡುತ್ತೆ. ಆಗ ಪೋಲೆಂಡ್ ಅನ್ನ ಉಳಿಸ್ಕೊಳ್ಳೋದಕ್ಕೆ ರಷ್ಯಾ ಕೂಡ ಏನ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಆದ್ರೆ ರಷ್ಯಾ ಏನ್ ಮಾಡುತ್ತೆ ಗೊತ್ತಾ, ನಾನು ಏನಾದ್ರೂ ಆಗ್ಲಿ ಜರ್ಮನಿಯನ್ನ ಎದುರಿಸ್ಕೊಂಡ್ರೆ ಸ್ವಲ್ಪ ಸಮಸ್ಯೆ ಆಗ್ಬೋದು ಅಂತೇಳಿ ಜರ್ಮನಿಯ ಜೊತೆಗೆ ರಷ್ಯಾ ಏನ್ ಮಾಡುತ್ತೆ, ಒಪ್ಪಂದ ಮಾಡ್ಕೊಂಡ್ಬರುತ್ತೆ, ಬುದ್ಧಿವಂತಿಕೆ ಮಾಡುತ್ತೆ. ರಷ್ಯಾ ಏನ್ ಮಾಡುತ್ತೆ, ಶತ್ರು ರಾಷ್ಟ್ರದ ಜೊತೆಗೆ ಒಪ್ಪಂದ ಮಾಡ್ಕೊಂಡ್ಬಿಡತ್ತೆ. ಆಗ ಜರ್ಮನಿ ಏನ್ ಮಾಡತ್ತಪ್ಪ ಅಂತಂದ್ರೆ, ನೋಡಿ ಇಲ್ಲಿ ಇದು ಏಷ್ಯಾ ಖಂಡ ಆದ್ರೆ ಇಲ್ಲಿರೋದು ಯುರೋಪ್ ಖಂಡ. ಯಾವ ಖಂಡ ಅದ್ರ ಮೇಲೆ ಬರೋದೆ, ಯುರೋಪ್ ಖಂಡ. ಇಲ್ಲಿ ಕಾಣಿಸ್ತಿದ್ಯಾ ಯಾವ ರಾಷ್ಟ್ರ ಹೇಳಿ, ಪ್ರಬಲ ರಾಷ್ಟ್ರ ಈಗ ರಷ್ಯಾ. ಯಾವುದು, ರಷ್ಯಾ. ನೋಡ್ಕೊಳ್ಳಿ ಇಲ್ಲಿ ಬರುತ್ತೆ, ಇದೇ ಪ್ರಬಲ ರಾಷ್ಟ್ರ ರಷ್ಯಾ. ಇಲ್ಲಿ ನೋಡು ಯುರೋಪ್ ಖಂಡದಲ್ಲಿ ಬರುತ್ತೆ. ಈ ಕಡೆ ಫ್ರಾನ್ಸ್ ಬರುತ್ತೆ. ಇಲ್ಲಿ ನೋಡ್ಕೊಂಡ್ರೆ ಇಲ್ಲಿ ಈ ಯುರೋಪ್ ಖಂಡವನ್ನ ಈ ಭಾಗನ ಪೂರ್ವ ಭಾಗ ಆದ್ರೆ ಈ ಕಡೆ ಭಾಗ ಏನಾಗುತ್ತೆ, ಇದು ಪೂರ್ವ ಭಾಗ ಆದ್ರೆ ಅದ್ರ ಈ ಕಡೆ ಭಾಗ ಯಾವ ಭಾಗ, ಪಶ್ಚಿಮ ಭಾಗ. ಇವನು ಹಿಟ್ಲರ್ ಏನ್ ಮಾಡ್ತಾನೆ ಗೊತ್ತಾ, ಯುರೋಪಿನ ಈ ಪಶ್ಚಿಮ ಭಾಗದ ರಾಷ್ಟ್ರಗಳ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಯಾವುದ್ರ ಮೇಲೆ, ಪಶ್ಚಿಮ ಯುರೋಪ್ ಖಂಡದ ಪಶ್ಚಿಮ ಭಾಗದಲ್ಲಿ ಗೆಲುವು ಸಾಧಿಸ್ತಾನಮ್ಮ ಅವನು. ಯಾರು, ಹಿಟ್ಲರ್. ಯಾರು ಹಿಟ್ಲರು, ಯಾವ ರಾಷ್ಟ್ರದನು, ಈಗ ಅರ್ಥ ಆಗ್ತಿದ್ಯಾ. ಅವನಿಗೆ ಸಹಕಾರ ಕೂಡ ಯಾರು ಇರ್ಬೋದು, ಮುಸಲೋನಿ ಯಾರ ರಾಷ್ಟ್ರದನು, ಅರ್ಥ ಆಗ್ತೈತಾ. ಇವ್ರು ಏನೇ ಆಗ್ಲಿ ಎಲ್ಲ ಒಂದೇ ಇವರು. ಹಾಗಾಗಿ ಇಟಲಿ ಮತ್ತೆ ಜರ್ಮನಿ ಸೇರ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಪಶ್ಚಿಮ ಭಾಗದ ರಾಷ್ಟ್ರಗಳ ಮೇಲೆ ತಮ್ಮ ಹಿಡಿತವನ್ನ ಸಾಧಿಸ್ಬಿಡ್ತಾರೆ. ಹಾಗೆಯೇ ಅವ್ರು ಮುಂದೋಗಿ ಬ್ರಿಟನ್ ಮೇಲೆ ನೆನ್ಸಿಟ್ಕೊಳ್ಳಿ, ಇವರಿಬ್ಬರು ಬ್ರಿಟನ್ನಿನ ವಸಾಹತುಗಳ ಮೇಲೆ ಆಕ್ರಮಣ ಮಾಡ್ತಾರೆ, ಬಟ್ ಸೋತು ಹೋಗ್ತಾರೆ. ಬ್ರಿಟನ್ನಿನ ವಸಾಹತುಗಳ ಮೇಲೆ ಯಾರ್ಯಾರು ಆಕ್ರಮಣ ಮಾಡ್ತಾರೆ, ಇಟಲಿ ಮತ್ತೆ ಜರ್ಮನಿಯವರು ಇಬ್ರು ದಾಳಿ ಮಾಡ್ತಾರೆ, ಬಟ್ ಏನಾಗ್ತಾರೆ, ಸೋತು ಹೋಗ್ತಾರೆ. ಯಾವಾಗ ಅಂದ್ರೆ ಇಲ್ಲಿ ನೋಡ್ಕೊಳ್ಳಿ, ರಷ್ಯಾದಲ್ಲಿ ನೆನ್ಪಿಟ್ಕೊಳ್ಳಿ ಈ ಸ್ಥಳನ, ಸ್ಟಾಲಿನ್ ಗಾರ್ಡ್ ಅಂತ ಇದೆ. ಅವನ ಸ್ಟಾಲಿನ್ ಹೆಸರಲ್ಲಿ ಒಂದು ಉದ್ಯಾನವನ ಇದೆ, ಅದು ರಷ್ಯಾದಲ್ಲಿದೆ ಅಮ್ಮ. ಆ ರಷ್ಯಾದ ಸ್ಟಾಲಿನ್ ಗಾರ್ಡ್ ಮೇಲೆ ಇವರಿಬ್ರು ದಾಳಿ ಮಾಡ್ತಾರೆ. ಯಾರ್ಯಾರು, ಇಟಲಿ ಮತ್ತೆ ಜರ್ಮನಿಯವರು, ಹಿಟ್ಲರ್ ಮತ್ತೆ ಮುಸಲೋನಿ ಇಬ್ರು ದಾಳಿ ಮಾಡ್ತಾರೆ. ದಾಳಿ ಮಾಡಿದಾಗ ಎಷ್ಟರಲ್ಲಿ ಅಂದ್ರೆ 42ರಲ್ಲಿ. ಇದನ್ನ ಇಸ್ವಿಯನ್ನ ಕಾಲವನ್ನು ನೆನ್ಬಿಡಿ. 1942ರಲ್ಲಿ ರಷ್ಯಾದ ಸ್ಟಾಲಿನ್ ಗಾರ್ಡ್ ಮೇಲೆ ಇಟಲಿ ಮತ್ತೆ ಜರ್ಮನಿಯ ಸೈನಿಕರು ದಾಳಿ ಮಾಡ್ತಾರೆ. ಆಗ ರಷ್ಯಾ ಅವರನ್ನ ಸೋಲ್ಸುತ್ತೆ. ರಷ್ಯಾ ಏನ್ ಮಾಡುತ್ತೆ, ಸೋಲ್ಸುತ್ತೆ. ಇದಾದ್ಮೇಲೆ ಜಪಾನ್ ಕೂಡ ಪಶ್ಚಿಮ ಭಾಗದ, ಯುರೋಪಿನ ಪಶ್ಚಿಮ ಭಾಗದ ಕೆಲವು ಪ್ರದೇಶಗಳ ಮೇಲೆ ಹಿಡಿತವನ್ನ ಸಾಧಿಸ್ಬಿಡುತ್ತೆ. ಯಾವುದು, ಜಪಾನ್ ಕೂಡ. ಇದು ನೋಡ್ಕೊಳ್ಳಿ, ಇದು ಕೆಲವು ಕಡೆಗೆ ಗೆಲುವು ಸಾಧಿಸಿರುತ್ತೆ, ಇದು ಕೆಲವು ಕಡೆಗೆ ಗೆಲುವು ಸಾಧಿಸಿದೆ. ಜಪಾನ್ ಕೂಡ ಏನ್ ಮಾಡಿದೆ, ಕೆಲವು ರಾಷ್ಟ್ರ ಕಡೆಗೆ ಆ ಭಾಗಗಳು ವಸಾಹತು ಪ್ರದೇಶಗಳ ಮೇಲೆ ಗೆಲುವನ್ನು ಸಾಧಿಸ್ಬಿಡ್ತಾರೆ. ಹಾಗಾಗಿ ನಾವು ಹೆಂಗೋ ಗೆಲ್ಲಿತೀವಿ ಅಂತ ಅವರು ಮುಂದೋಗ್ಬಿಡ್ತಾರೆ. ಹಾಗಾದರೆ 1943ರಲ್ಲಿ ಜರ್ಮನಿ ಸತತವಾಗಿ ಸೋಲನ್ನ ಅನುಭವಿಸುತ್ತೆ ರಷ್ಯಾದ ಕೈಯಲ್ಲಿ. ಏನ್ ಮಾಡುತ್ತೆ, ಜರ್ಮನಿ ಸೋಲನ್ನ ಅನುಭವಿಸುತ್ತೆ. ಎಷ್ಟರವರೆಗೆ ಅಂದ್ರೆ 1945ರವರೆಗೆ 2 ವರ್ಷದ ತನಕ ಯುದ್ಧ ಮಾಡ್ತಾನೆ ಇರ್ತವೆ, ಯುದ್ಧ ಆಗ್ತಾನೆ ಇರ್ತದೆ. ಕೊನೆಗೆ ಹೀನಾಯವಾಗಿ ಜರ್ಮನಿ ಏನಾಗುತ್ತೆ, ಸೋತೋಗುತ್ತೆ. ಸೋತ್ ಮೇಲೆ 1945ರಲ್ಲಿ ಅಲ್ಲಿಯ ಸರ್ವಾಧಿಕಾರಿ ಯಾರವನು,
ಸರ್ವಾಧಿಕಾರಿ ಹಿಟ್ಲರ್ ಕೊನೆಗೆ ಸೋತು ಅವನೇನಾಗ್ತಾನೆ, ತನ್ನನ್ನು ತಾನು ಹತ್ಯೆ ಮಾಡಿಕೊಳ್ತಾನೆ. ನಾನು ವಿಶ್ವವನ್ನೇ ಎದುರಿಸಲು ಹೊರಟಂತಹ ಪ್ರಬಲ ವ್ಯಕ್ತಿ ಇದ್ದೀನಿ, ನಾನು ಯಾರ ಕೈಗೂ ಜೀವಂತವಾಗಿ ಏನಾಗಬಾರ್ದು, ಸಿಗಬಾರ್ದು ಅಂತ ಹೇಳಿ ಶೂಟ್ ಮಾಡ್ಕೊಳ್ತಾನೆ. ಹೆಂಡತಿ ಮತ್ತೆ ಅವನ ಮನೆಯಲ್ಲಿದ್ದ ಒಂದು ನಾಯಿಗೂ ಕೂಡ ಏನ್ ಮಾಡ್ತಾನೆ, ವಿಷವನ್ನ ಕೊಟ್ಟು ಕೊಲ್ತಾನೆ. ಕಾರಣ ಇವ್ರು ಯಾರು ಮತ್ತೆ ನನ್ನ ಸತ್ತ ನಂತರ ಶತ್ರುಗಳ ಕೈಗೆ ಸಿಗಬಾರ್ದು ಅಂತ. ಅದಕ್ಕೆ ಇನ್ನ ಜರ್ಮನಿ ಸಂಪೂರ್ಣ ಸೋತಾಯ್ತು. ಈಗ ಉಳಿದಿದ್ ಯಾವುದು, ಇಟಲಿ. ಇಟಲಿಯೂ ಕೂಡ ಸಂಪೂರ್ಣವಾಗಿ ಸೋತೋಗ್ತಾರೆ. ಬ್ರಿಟನ್ ಮತ್ತೆ ರಷ್ಯಾ ಸೋತೋಗ್ತಾರೆ, ಇಟಲಿಯವರು ಕೂಡ. ಕೊನೆಗೆ ಉಳಿದವ್ರು ಯಾರು ಹೇಳಿ ನೋಡೋಣ, ಶತ್ರು ಪಕ್ಷದಲ್ಲಿ ಜಪಾನ್. ಅದೇನ್ ಮಾಡ್ಬಿಡುತ್ತೆ ಗೊತ್ತೇನಪ್ಪ, ಹಾಕೊಳ್ಳಿ. 1944ರಲ್ಲಿ ಅಮೆರಿಕಾದ ಪರ್ಲ್ ಹಾರ್ಬರ್ ಅಂತ ಹಡಗು ನಿಲ್ಲುವ ಸ್ಥಳ, ಪರ್ಲ್ ಹಾರ್ಬರ್ ಅಂತ, ಅದು ಅಮೆರಿಕ ರಾಷ್ಟ್ರಕ್ಕೆ ಸಂಬಂಧಿಸಿರುವಂತಹ ಒಂದು ಸ್ಥಳ. ಆ ಸ್ಥಳದ ಮೇಲೆ ಸುಮ್ಮನಿರ್ದರೆ ಜಪಾನ್ ಏನ್ ಮಾಡ್ಬಿಡುತ್ತೆ, ದಾಳಿ ಮಾಡುತ್ತೆ. ಈಗ ಇದುವರೆಗೂ ಯುದ್ಧ ಮಾಡಿದಂಗೆ ತಟಸ್ಥವಾಗಿರುವಂತಹ ಅಮೆರಿಕ ಏನ್ ಮಾಡುತ್ತೆ ಅವಾಗ ಎರಡನೇ ಮಹಾಯುದ್ಧದಲ್ಲಿ, ಈಗ ಸುಮ್ಮನಿರುತ್ತದೋ, ಆಕ್ರಮಣ ಮಾಡೋದ್ ಬೇಡ, ಸುಮ್ಮನೆ ನೋಡೋಣ ಅಂತ ಸುಮ್ಮನಿರು ತಟಸ್ಥವಾಗಿ. ಯಾವಾಗ ತನ್ನ ಮೇಲೆ ಆಕ್ರಮಣಕ್ಕೆ ಜಪಾನ್ ಅವ್ರು ಬಂದ್ರು, ಅವಾಗ ಏನ್ ಮಾಡ್ಬಿಡುತ್ತೆ ಅಮೆರಿಕ, ಯುದ್ಧದಲ್ಲಿ ಮತ್ತೆ ಅದು ಬಂದು ಪ್ರವೇಶ ಮಾಡೇ ಬಿಡುತ್ತೆ, ಯುದ್ಧದಲ್ಲಿ ಭಾಗವಹಿಸ್ಬಿಡುತ್ತೆ. ಆದ್ರೆ ಅದು ಎಷ್ಟು ಮಟ್ಟಿಗೆ ಭಾಗವಹಿಸುತ್ತಪ್ಪ ಅಂದ್ರೆ ನಿಮಗೆ ಗೊತ್ತಿದೆ. ಕರೆ ನಾಗಸಾಕಿ ಬರ್ಕೊಡೆ, ಹಿರೋಶಿಮಾ ಹೇಳಿ ಜಪಾನಿನ 2 ಪ್ರಸಿದ್ಧ ನಗರಗಳು, ಅವು ಜನಭರಿತ ಪ್ರದೇಶಗಳು. ಮತ್ತೆ ಅಂತಹ ನಗರಗಳ ಮೇಲೆ ಅಮೆರಿಕ ಅಣುಬಾಂಬ್ ದಾಳಿ ಮಾಡುತ್ತೆ. ಅಮೆರಿಕ ಏನ್ ಮಾಡುತ್ತೆ, ಮೇಲಿಂದ ಅಣುಬಾಂಬ್ ದಾಳಿ ಮಾಡಿದೆ. ಸುಷ್ಮಾ, ಅದು ಎಷ್ಟು ಮಟ್ಟಿಗೆ ಪರಿಣಾಮ ಆಗಿದೆ ಅಂದ್ರಮ್ಮ, ಈಗಲೂ ಜೀವಂತವಾಗಿ ಆ ಪರಿಣಾಮವನ್ನು ನಾವು ನೋಡಬಹುದಂತೆ. ಯಾಕೆ ಅಂದ್ರೆ ಆ ಭೂಮಿಯ ಆಳ ಎಷ್ಟೋ ಮೀಟರ್ ವರೆಗೆ ಏನಾಗಿದೆ, ಆ ಬಾಂಬ್ ದಾಳಿ ಏನಾಗಿದೆ, ಅಲ್ಲ ಸುಟ್ಟೋಗಿದೆ. ಬಾಂಬಿಗೆ ಏನಾಗುತ್ತೆ ಮಕ್ಕಳ, ಮಣ್ಣು ಕೂಡ ಭೂಮಿ ಕೂಡ ಸುಟ್ಟೋಗುತ್ತೆ. ಭೂಮಿ ಕೂಡ ಅಷ್ಟು ಆಳಕ್ಕೆ ಸುಟ್ಟು ಅಲ್ಲೊಂದು ಮುಲ್ಕಡ್ಡಿನೂ ಏನಾಗಲ್ಲ. ಆಮೇಲೆ ಅಲ್ಲಿ ಹುಟ್ಟುವಂತಹ ಮಕ್ಕಳು ಹೆಂಗಿದ್ದಾರೆ, ಈಗಲೂ ಕೂಡ ಅಲ್ಲಿಯ ಪರಿಸರ ಯಾವುದೇ ಕಾರಣಕ್ಕೂ ಏನಾಗಿಲ್ಲ, ಬದಲಾಗಿಲ್ಲ, ಹಾಗೆ ಇದೆ ಅಂತ ಹೇಳ್ತಾರೆ. ಅಷ್ಟು ಮಟ್ಟಿಗೆ ಪರಿಣಾಮ ಆಗುತ್ತೆ. ಜಪಾನ್ ಎಷ್ಟರಲ್ಲಿ ಸೋಲುತ್ತೆ, ಆಗ ಯಾವಾಗ ಎಲ್ಲ ಶತ್ರು ರಾಷ್ಟ್ರಗಳು ಸೋತ್ ಹೋದ್ರು ಯುದ್ಧ ಏನಾಗುತ್ತೆ ಅಷ್ಟೇ. 1945ರಲ್ಲಿ ಏನಾಗುತ್ತೆ, ಯುದ್ಧ ನಿಂತು ಹೋಗುತ್ತೆ. ಅಲ್ಲಿಗೆ ಎರಡನೇ ಮಹಾಯುದ್ಧ ಏನಾಯ್ತು, ಕೊನೆ ಆಯ್ತು. ಎರಡನೇ ಮಹಾಯುದ್ಧ ಏನಾಯ್ತು, ಈಗ ಮುಗಿದೋಗ್ಬಿಟ್ಟಿದೆ. ಈಗ ಇಲ್ಲಿ ಗೆಲುವಿನ ರಾಷ್ಟ್ರಗಳು ಯಾರ್ಯಾರಾಗ್ತಾರೆ ಈಗ, ರಷ್ಯಾ ಮತ್ತೆ ಅಮೆರಿಕ. ಅಮೆರಿಕ ಮಿತ್ರ ಪಕ್ಷದಲ್ಲಿ ಮೊದಲು ಇರಲಿಲ್ಲ, ಆಮೇಲೆ ಬಂದು ಏನ್ ಮಾಡುತ್ತೆ, ಜಾಯಿನ್ ಆಗ್ಬಿಡುತ್ತೆ ಅವ್ರಿಗೆ. ಯಾಕಂದ್ರೆ ತನ್ನ ಮೇಲೆ ಆಕ್ರಮಣ ಮಾಡಿದ್ರೆ ಸುಮ್ಮನಿರಲ್ಲ, ಬಂದು ಆಕ್ರಮಣ ಮಾಡಿದೆ. ಈಗ ಇದು ಆಕ್ರಮಣ ಅಣುಬಾಂಬಿನ ಆಕ್ರಮಣ ಮಾಡ್ತಲ್ಲ, ಹಾಗಾಗಿ ಈಗಲೂ ಶಸ್ತ್ರಾಸ್ತ್ರಗಳ ಬರ್ಕೊಳ್ಳಿ ಪೈಪೋಟಿ ಜಗತ್ತಿನಲ್ಲಿ ಜ್ವಲಂತ ಸಮಸ್ಯೆ ಆಗಿದೆ. ಶಸ್ತ್ರಾಸ್ತ್ರಗಳ ಪೈಪೋಟಿ ಇದೆ ಅಮ್ಮ. ಶಸ್ತ್ರಾಸ್ತ್ರಗಳ ಪೈಪೋಟಿ ಇದೆ. ಈಗ ಈ ಇದರಲ್ಲಿ ಬ್ರಿಟನ್, ಫ್ರಾನ್ಸ್, ರಷ್ಯಾ, ಮತ್ತೊಂದೇನು ಅಮೆರಿಕ, ಅವುಗಳ ಜೊತೆಗೆ
ಒಳಗೊಂಡಿದ್ದಾವೆ. ಯಾವ ಅಂಗಸಂಸ್ಥೆಯಲ್ಲಿ? ಒಂದು ಅಂಗಸಂಸ್ಥೆ ಇದೆ, ವಿಶ್ವಸಂಸ್ಥೆ ಇದೆ. ಅದರಲ್ಲಿ ಇವು 5 ರಾಷ್ಟ್ರಗಳು ಕಾಯಂ ಸದಸ್ಯತ್ವ ಪಡ್ಕೊಂಡಿದಾವಪ್ಪ ಅಂತ ಹೇಳಿದ್ದೆ ನಾನು. ಇನ್ನೊಂದು ರಾಷ್ಟ್ರ ಇದೆ, ಯಾವುದು? 2ನೇ ಮಹಾಯುದ್ಧದಲ್ಲಿ ಗೆದ್ದ 4 ರಾಷ್ಟ್ರಗಳು. ಇನ್ನೊಂದು ರಾಷ್ಟ್ರ ಇದೆ, ನಮ್ಮ ನೆರೆಯ ರಾಷ್ಟ್ರ ಅದು. ಇನ್ನೊಂದು ಯಾವುದು? ಬರ್ಕಳಿ. 5 ರಾಷ್ಟ್ರಗಳು ಪ್ರಬಲವಾಗಿ ಬೆಳಕಿಗೆ ಬರ್ತವೆ 2ನೇ ಮಹಾಯುದ್ಧ ಆದ್ಮೇಲೆ. ಅದೇ ಅದರ ಪರಿಣಾಮ. ಇನ್ನು 1945ರಲ್ಲಿ ವಿಶ್ವಸಂಸ್ಥೆ ಹುಟ್ಕೊಳ್ಳುತ್ತೆ. ಇದು ಪ್ರಮುಖ ಕಾರಣ. ಏನ್ ಪರಿಣಾಮ ಆಯ್ತು ಅನ್ನೋದಕ್ಕೆ. 2ನೇ ಮಹಾಯುದ್ಧ ಆದ್ಮೇಲೆ ಏನೇನ್ ಪರಿಣಾಮ ಆಯ್ತು ಅಂತ ಗೊತ್ತಂತ ಹೋಗ್ರಿ. ಹಂಗೆ ಜಪಾನ್ ಸಂಪೂರ್ಣವಾಗಿ ಏನಾಗುತ್ತೆ? ನಾಶ ಆಗುತ್ತೆ. ಶಸ್ತ್ರಾಸ್ತ್ರಗಳ ಪೈಪೋಟಿ ಉಂಟಾಗತ್ತೆ. ಆಮೇಲೆ 2 ದೊಡ್ಡಣ್ಣಗಳು ಹುಟ್ಕೊಂತವೆ. ಒಂದು ರಷ್ಯಾ, ಒಂದು ಅಮೆರಿಕ. 2 ರಾಷ್ಟ್ರಗಳು ಪ್ರಬಲ ಆಗ್ಬಿಡ್ತಾವಮ್ಮ 2ನೇ ಮಹಾಯುದ್ಧ ಆದ್ಮೇಲೆ. ರಷ್ಯಾ ಮತ್ತೊಂದು ಅಮೆರಿಕ. ಇವುಗಳ ನಡುವೆ ಶೀತಲ ಸಮರ ಆರಂಭ ಆಗುತ್ತೆ. ಶೀತಲ ಸಮರ. ಶೀತಲ ಸಮರ ಅಂದ್ರೇನು? ಕೋಲ್ಡ್ ವಾರ್ ಅಂತ ಕರೀತಾರೆ. ಒಬ್ರು ದಾಳಿ ಮಾಡಿದಾಗ ಇನ್ನೊಬ್ರು ದಾಳಿ ಮಾಡಬಾರ್ದು ಅಲ್ಲ, ಇವರಿಬ್ರು ಪೈಪೋಟಿನೇ. ಬರ್ಕೊಳ್ಳಿ. ಅಮೆರಿಕ ಮತ್ತು ರಷ್ಯಾ ಬಣಗಳ ನಡುವಿನ ಶಸ್ತ್ರಾಸ್ತ್ರಗಳ ಪೈಪೋಟಿಯನ್ನ ಏನಂತ ಕರೀತಾರೆ? ಕೇಳ್ತಾರಮ್ಮ ಇದನ್ನ ಒಂದಂತಕ್ಕೆ ನೆನ್ಪಿಟ್ಕೊಳ್ಳಿ. ಶೀತಲ ಸಮರ. ಈ ಪ್ರಪಂಚದಲ್ಲಿ ಪ್ರಮುಖವಾಗಿ 2 ಬಣಗಳಿದೆ. ಒಂದು ಬಣಕ್ಕೆ ದೊಡ್ಡಣ್ಣ ಯಾರಿಗೆ? ಇನ್ನೊಂದು ಬಣಕ್ಕೆ ಇಬ್ಬರ ನಡುವೆ ಶಸ್ತ್ರಾಸ್ತ್ರಗಳ ಪೈಪೋಟಿ ಆಗುತ್ತೆ. ಅದನ್ನೇ ಏನಂತ ಕರಿತೀವಿ? ಅಷ್ಟೇ, ಕೇಳಿದ್ರೆ ಬರೀರಿ ಅಮ್ಮ ಸರಿಯಾಗಿ. ಶೀತಲ ಸಮರ ಅಂತ ಕರೀತಾರೆ. ನೆಕ್ಸ್ಟ್ 1ನೇ ಹಾಗೂ 2ನೇ ಮಹಾಯುದ್ಧಗಳಲ್ಲಿ ಯಾರ ಪಾತ್ರ ಇಲ್ಲಿ? ಭಾರತದ ಪಾತ್ರ ಏನು ಅಂತ ಕೇಳ್ತಾರೆ. ಏನೇನ್ ಪಾತ್ರ ವಹಿಸ್ತು ಅಂತ ಪಕ್ಕಂತ ಹೋಗಿಲ್ಲ. 1ನೇ ಮಹಾಯುದ್ಧದಲ್ಲಿ 1ನೇ ಮಹಾಯುದ್ಧದಲ್ಲಿ ಭಾರತ ಸ್ವತಂತ್ರವಾಗಿತ್ತೋ ಇಲ್ವೋ? ಹಂಗಾರೆ ಯಾರ ವಸಾಹತು ಆಗಿತ್ತು? ನೆನ್ಪಿಟ್ಕೊಳ್ಳಿ, ಯಾರ ವಸಾಹತು ಆಗಿತ್ತು? ಬ್ರಿಟನ್ನಿನ ವಸಾಹತು ಆಗಿತ್ತು. ಹಾಗಾಗಿ ಮೊದಲ ಮಹಾಯುದ್ಧದಲ್ಲಿಯೇ ಬ್ರಿಟಿಷರ ಜೊತೆಗೆ ಭಾರತೀಯ ಸೈನಿಕರು ಏನಾಗಿದ್ರು? ಯಾವ ಯುದ್ಧದಲ್ಲಿ ಭಾಗವಹಿಸ್ತಾರೆ ಅಂತ ಗೊತ್ತಲ್ಲ? ನೆನ್ಪಿಟ್ಕೊಳ್ಳಿ, ಪ್ರಪಂಚದಲ್ಲಾಗುವ 2 ಮಹಾಯುದ್ಧಗಳಲ್ಲಿ ಭಾರತೀಯ ಸೈನಿಕರ ಪಾತ್ರವೂ ಕೂಡ ಮಹತ್ವದಾಗಿದೆ. ನೆನ್ಪಿಡಿ, ಮೊದಲ ಮಹಾಯುದ್ಧದಲ್ಲಿ ಬ್ರಿಟನ್ ಗೆಲ್ಲಿಕ್ಕೆ, 2ನೇ ಮಹಾಯುದ್ಧದಲ್ಲಿ ಗೆಲ್ಲಿಕ್ಕೆ ಕಾರಣ ಯಾರಿಗೆ? ನೆನ್ಪಿಡ್ರಿ, ಭಾರತೀಯ ಸೈನಿಕರು. ನಾವು ಕೇವಲ ಸೈನಿಕರಾಗಿ ಸೈನ್ಯವನ್ನ ಮಾತ್ರ ಅವ್ರಿಗೆ ಕೊಟ್ಟಿರ್ಲಿಲ್ಲ. ಏನ್ ಗೊತ್ತಾ? ಬರ್ಕೊಳ್ಳಿ, ಕೇಸರ ಕತ್ತೆಗಳು ಯುದ್ಧಗಳಲ್ಲಿ ಬಳಕೆ ಮಾಡ್ತಾರೆ. ಜೀಬ್ರಾ ಅಂತ ನೋಡಿ. ಆಮೇಲೆ ಬರಿ ಕತ್ತೆಗಳು,
ಕುದುರೆಗಳು ಮತ್ತೆ ಮರುಭೂಮಿಯ ಹಡಗಂತ ಕರ್ಸ್ಕೊಳ್ಳುತ್ತ ಪುರಾಣ ಯಾವುದು? ಹಾ, ನೋಡಿದೀರಾ? ನೋಡ್ರಿ ಇದು. ಇವುಗಳನ್ನು ಕೂಡ ಮಹಾಯುದ್ಧಗಳಲ್ಲಿ ಬಳಸಿದಾರೆ. ಭಾರತೀಯರು ಇವನ್ನ ಬಳಸಿರೋದು ಮಹಾಯುದ್ಧಗಳಲ್ಲಿ ಭಾರತೀಯ ಒಂಟೆಗಳನ್ನ ಬಳಕೆ ಮಾಡಲಾಗಿದೆ ಅಂತ ಮಾವು. ಆಮೇಲೆ ಅದಷ್ಟೇ ಅಲ್ಲದೆ ಅವರು ಹಲವಾರು ಕಚ್ಚಾ ವಸ್ತುಗಳನ್ನ ಬ್ರಿಟನ್ನಿಗೆ ಕಳಿಸ್ಕೊಟ್ಟಿದ್ದಾರೆ ಭಾರತೀಯರು ಆ ಸಂದರ್ಭದಲ್ಲಿ. ಯಾವ್ಯಾವು ಬರ್ಕೊಳ್ಳಿ: ಮ್ಯಾಂಗನೀಸ್, ಅಬ್ರಕ, ರಬ್ಬರ್, ಅಲ್ಯೂಮಿನಿಯಂ, ಮುಂತಾದ. ಆಮೇಲೆ ಇನ್ನೊಂದು ಚಹಾ, ಅದು ಬಹಳ ಬೇಡಿಕೆ ಅವರಿಗೆ. ಭಾರತದ ಚಹಾಕ್ಕೆ ಬಹಳ ಬೇಡಿಕೆ ಇಂಗ್ಲೆಂಡಲ್ಲಿ. ಅವುಗಳನ್ನ ಕಳಿಸ್ಕೊಟ್ಟಿದ್ದಾರೆ ಕಚ್ಚಾ ವಸ್ತುಗಳನ್ನ ಯುದ್ಧ ಕಾಲದಲ್ಲಿ ಬೇಕಾಗ್ತದೆ ವಸ್ತುಗಳನ್ನು. ಅದ್ರ ಜೊತೆಗೆ ಬಟ್ಟೆಯನ್ನು, ಭಾರತೀಯ ಬಟ್ಟೆಯನ್ನು ಕೂಡ ಅಲ್ಲಿಗೆ ಏನ್ ಮಾಡಿದ್ದಾರೆ ಅವರು ಆ ಸಂದರ್ಭದಲ್ಲಿ, ಯುದ್ಧದ ಸಂದರ್ಭದಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಯುದ್ಧದಲ್ಲಿ ಪ್ರಮುಖವಾಗಿ ಮೈಸೂರನ್ನ ಆಳ್ವಿಕೆ ಮಾಡುತ್ತಿದ್ದಂತಹ ಒಡೆಯರು ಪ್ರಮುಖವಾಗಿ ಕೃಷ್ಣರಾಜ ಇವರ ಜನನ ಹಾಕೊಳ್ಳಿ 1884 ಆಗುತ್ತೆ. ಇವರು ಪ್ರಮುಖವಾಗಿ 1ನೇ ಮಹಾಯುದ್ಧದಲ್ಲಿ ಭಾರತೀಯ ಸೈನಿಕರು ಬ್ರಿಟನ್ನಿನ ಪರವಾಗಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹೇಳ್ತಾರೆ, ಬ್ರಿಟನ್ ಈ ಸಂದರ್ಭದಲ್ಲಿ ಕಷ್ಟದಲ್ಲಿದೆ ಅಂದ್ರೆ ನಾವು ಸಹಾಯ ಮಾಡ್ತೇವೆ, ಹೆಗಲಿಗೆ ಕೊಡ್ತೇವೆ ಅಂತ ಹೇಳ್ತಾರೆ ಅಂತೀವಿ. ಹಾಗಾಗಿ ಇವರು ಮರಿಬೇಡಿ, ಮೊದಲ ಮಹಾಯುದ್ಧದಲ್ಲಿ ಭಾರತೀಯ ಸೈನಿಕರು ಬ್ರಿಟನ್ನಿನ ಪರವಾಗಿ ಭಾಗವಹಿಸೋದಕ್ಕೆ ಬಹಳ ಪ್ರಮುಖವಾಗಿ ಪಾತ್ರ ವಹಿಸ್ತಾರೆ. ಆಮೇಲೆ ಭಾರತೀಯ ಸೈನಿಕರು ಹಾಕೊಳ್ಳಿ, ಭಾರತೀಯ ಸೈನಿಕರು ಗಾಜಾಪಟ್ಟ ಅಂತ ಬರುತ್ತೆ, ಪ್ಯಾಲಿಸ್ಟೈನ್ ಹತ್ರ ಗಾಜಾಪಟ್ಟ ಅಂತ, ಅಲ್ಲಿ ಯುದ್ಧವನ್ನ ಮಾಡ್ತಾರೆ. ಸೂಯೇಜ್ ಕಾಲುವೆ ಹತ್ರ 3 ಬಾರಿ ಯುದ್ಧ ಮಾಡ್ತಾರೆ. ಸೂಯೇಜ್ ಕಾಲುವೆ ಹತ್ರ 3 ಬಾರಿ ಯುದ್ಧ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ, ಟರ್ಕಿ ಇಲ್ಲಿ ಬರುತ್ತಾ, ಇಲ್ಲಿ ಬರುತ್ತೆ ನೋಡಿ ಟರ್ಕಿ. ಈ ಭಾಗದಲ್ಲಿ ಟರ್ಕಿಯರನ್ನ ಸೋಲಿಸ್ತಾರೆ. ಆಮೇಲೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಭಾರತೀಯ ಸೈನಿಕರು ಯುದ್ಧದಲ್ಲಿ ಭಾಗವಹಿಸುವುದನ್ನ ನೆನ್ಪಿಟ್ಕೊಳ್ಳಿ ಅಂತೇಳಿ ದೆಹಲಿಯಲ್ಲಿ ತೀನ್ ಮೂರ್ತಿ ಅಂತ ಸ್ಥಾಪನೆ ಮಾಡಿದ್ದಾರೆ. ತೀನ್ ಮೂರ್ತಿ ಅಂತ, ತೀನ್ ಮೂರ್ತಿ ಚೌಕ ಅಂತಾನೆ ಇದೆ. ತೀನ್ ಮೂರ್ತಿ ಚೌಕ ಅಂತ ಇದೆ. ಈಗ ಅದನ್ನ ತೀನ್ ಮೂರ್ತಿ ರಸ್ತೆ ಸಡಕ್ ಅಂತ ಮಾಡಿದ್ದಾರೆ. ಅದೇನ್ ಗೊತ್ತಾ, ಮೈಸೂರು ಬರ್ಕೊಳ್ಳಿ, ಜೋಧಪುರ, ಮೈಸೂರು, ಜೋಧಪುರ, ಮತ್ತೊಂದು ಹೈದರಾಬಾದ್, 3 ಕಡೆಯ ಸೈನಿಕರು ಅಲೈಕ್ಯ ಬರ್ಕಳಮ್ಮ ಯುದ್ಧದಲ್ಲಿ ಭಾಗವಹಿಸಿ.
ಉತ್ತರ ಹೇಳ್ತಾ ಹೋಗಿ. ಈಗ ಮೊದಲಿಗೆ ಇಟಲಿಯಲ್ಲಿ ಒಬ್ಬೊಬ್ರು ಹೇಳ್ರಿ, ಸರ್ವಾಧಿಕಾರಿ ಯಾರಾಗಿರ್ತಾರೆ? ಒಬ್ರು ಹೇಳಿ. ಕರೆಕ್ಟ್. ಇಟಲಿಯಲ್ಲಿ ಯಾರವನು? ಮುಸೋಲಿನಿ. ಹಿಟ್ಲರ್ ಹೇಳಿ ಮತ್ತೆ. ಜರ್ಮನಿಯಲ್ಲಿ. ನೆನ್ಪಿಡಮ್ಮ, ಜರ್ಮನಿಯಲ್ಲಿ ಯಾರು? ಹಿಟ್ಲರ್. ಇಟಲಿಯಲ್ಲಿ ಯಾರು? ಮುಸೋಲಿನಿ. ಮುಸೋಲಿನಿಯ ಪಕ್ಷ ಯಾವುದು? ಈ ಕಡೆ ಒಬ್ರು ಹೇಳ್ರಿ. ಪಕ್ಷ ಅದು ದಳ, ಅದು ಸೈನ್ಯನೋ ಅದು ದಳ, ಗುಂಪು ಅಂತ. ಯಾರು? ಫ್ಯಾಸಿಸ್ಟ್ ಪಕ್ಷ. ಇಲ್ಲಿ ಮಿತ್ರಕೂಟದಲ್ಲಿ ಯಾವ್ಯಾವ ರಾಷ್ಟ್ರಗಳಿದಾವೆ ಹೇಳ? ಮಿತ್ರಕೂಟದಲ್ಲಿ ಯಾವ್ಯಾವ ರಾಷ್ಟ್ರ ಇದಾವೆ? ಶತ್ರುಕೂಟದಲ್ಲಿ ಜಪಾನ್, ಜರ್ಮನಿ. ಅವ್ರು ಯಾವ್ದ್ರಲ್ಲಿದ್ದಾರೆ? ಇದರಲ್ಲಿ ಗೆದ್ದವ್ರು ಯಾರು? ಆಮೇಲೆ ಆಮೇಲೆ ಬ್ರಿಟನ್. ಅವರು 4 ಜನನು ಏನಾದ್ರು ಗೆದ್ದಿದ್ದಾರೆ. ಅರ್ಥ ಆಯ್ತಾ? ಶೀತಲ ಸಮರ ಅಂದ್ರೆ ಯುದ್ಧ. ಅಮೆರಿಕ, ರಷ್ಯಾ. ಪೈಪೋಟಿಯನ್ನೇ ಏನಂತ ಕರೀತಾರೆ? ಎರಡು ಮಹಾಯುದ್ಧಗಳಾದ್ಮೇಲೆ ಹುಟ್ಕೊಂಡಂತಹ ವಿಶ್ವಮಟ್ಟದ ಸಂಸ್ಥೆ ಯಾವುದು? ಯಾವುದು? ಎಷ್ಟರಲ್ಲಾಯ್ತು? 1945. ಎರಡನೇ ಮಹಾಯುದ್ಧಕ್ಕೆ ಕಾರಣಗಳೇನು? ಎರಡನೇ ಮಹಾಯುದ್ಧದ ಪರಿಣಾಮಗಳೇನು? ಆಯ್ತಾ? ಎರಡು ಮಹಾಯುದ್ಧಗಳಲ್ಲಿ ಭಾರತ ವಹಿಸಿದ ಪಾತ್ರವೇನು?